ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬಂಧುಗಳೇ, ಜಗತ್ತಿನಲ್ಲಿ ಹಲವಾರು ನಾಗರಿಕತೆಗಳು, ಸಂಸ್ಕೃತಿಗಳು ಅವಸಾನವನ್ನು ಕಂಡಿದೆ. ಆಕ್ರಮಣಕಾರರ ಆಕ್ರಮಣಕ್ಕೆ ಬಲಿಯಾಗಿ ನಶಿಸಿ ಹೋಗಿವೆ. ಕೆಲವಷ್ಟು ಸಂಸ್ಕೃತಿಗಳು ಮಾತ್ರ ಇಲ್ಲಿ ಅಲ್ಲಿ ಒಂದಷ್ಟು ಉಳ್ಕೊಂಡಿದ್ದಾವೆ ಮತ್ತು ಅವು ಅಸ್ತಿತ್ವಕ್ಕಾಗಿ ಹೋರಾಟವನ್ನು ನಡೆಸ್ತಾ ಇದ್ದೇವೆ. ಅದರಲ್ಲಿ SD ಅನ್ನುವಂತಹ ಒಂದು ಜನಾಂಗ ಕೂಡ ಒಂದು. ಈ ಒಂದು ಪರಂಪರೆ ಇರಾಕ್ ಮತ್ತು ಇರಾಕ್ ಸುತ್ತಮುತ್ತ ನೆಲೆಸಿರುವಂತಹ ಒಂದು ಸಂಸ್ಕೃತಿ ಪರಂಪರೆ, ಒಂದು ಜನಾಂಗ. ಇವರಿಗೆ ಸಹಸ್ರಾರು ವರ್ಷಗಳ ಇತಿಹಾಸವಿದೆ. ಇವರು ವಿಶ್ವದ ಬೇರೆ ಬೇರೆ ಕಡೆ ಹಂಚಿ ಹೋಗಿದ್ದಾರೆ. ಕೆಲವಷ್ಟೇ ಮಂದಿ ಇವರು ಇರುವಂಥದ್ದು. ಅವರಲ್ಲೇ ಸಾಕಷ್ಟು ದೇಶಗಳಲ್ಲಿ, ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಹಂಚಿ ಹೋಗಿದ್ದಾರೆ. ಅದು ಡೆನ್ಮಾರ್ಕ್ ಇರಬಹುದು, ಅಮೇರಿಕಾ ಇರಬಹುದು, ರಷ್ಯಾ ಇರಬಹುದು, ಕೆನಡಾ, ಎಲ್ಲ ಕಡೆನೂ ಹಂಚಿ ಹೋಗಿದ್ದಾರೆ. ಇವರ ನಾಯಕ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟರು. ನಮ್ಮ ನೋವಿಗೆ ಧ್ವನಿಯಾಗಿ UN ಭಾರತ ನಿಲ್ಲಬೇಕು, ನಮ್ಮ ಪರವಾಗಿ ನಿಲ್ಲಬೇಕು ಅಂತ ಹೇಳುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಈಗ ಒಂದು 5-6 ವರ್ಷದ ಹಿಂದೆ ಈ ಒಂದು ಜನಾಂಗ ಏನಿದೆ, ಈ ಜನಾಂಗದ ಪ್ರಮುಖರು ಭಾರತದಲ್ಲಿ ಬಂದು ಒಂದು ಕಾರ್ಯಕ್ರಮವನ್ನು ಮಾಡಿದ್ದರು. ಅಂದರೆ ಹಿಂದೂ ಸನಾತನ ಧರ್ಮ ಮತ್ತು SD ಎಷ್ಟು ಯಾವ ರೀತಿ ಹೋಲಿಕೆಗಳಿದೆ ಅನ್ನುವಂತಹ ಒಂದು ವಿಷಯದಲ್ಲಿ ಕಾರ್ಯಕ್ರಮ ಕೂಡ ನಡೆದಿತ್ತು. ಈ ಹೋಲಿಕೆ ಅಂತ ಬಂದಾಗ, ಸಾಮ್ಯತೆ ಅಂತ ಬಂದಾಗ ಹಲವಾರು ವಿಷಯಗಳನ್ನು ನಾವು ಗಮನಿಸಬಹುದು. ಈ SD ಜನಾಂಗ ಬಹುತೇಕ ಎಲ್ಲರೂ ಪಾರ್ಸಿಗಳಿದ್ದ ಹಾಗೆ ಇರ್ತಾರೆ ಮತ್ತು ಇವರಲ್ಲಿ ಹಿಂದೂ ದೇವಾಲಯದ ತರಹ ಇವರು ಕಟ್ಟಿರುವಂಥ ದೇವಸ್ಥಾನ ಏನಿದೆ ಅದು ಕೂಡ ಅದೇ ರೀತಿ ಹಿಂದೂ ದೇವಾಲಯ ತರಹ ಗೋಪುರಗಳನ್ನು ನಾವು ಕಾಣ್ತೀವಿ. ಹೆಚ್ಚು ಕಡಿಮೆ ಅದೇ ತರಹ ಇರುತ್ತೆ. ಮತ್ತು ದ್ವಾರ ಏನಿರುತ್ತೆ, ಆ ದ್ವಾರದಲ್ಲಿ ಹೇಗೆ ನಮ್ಮ ದೇವಸ್ಥಾನಗಳಲ್ಲಿ ದ್ವಾರ ಸ್ತಂಭಗಳಿರುತ್ತೆ, ಪಿಲ್ಲರ್ಸ್ಗಳಿರುತ್ತೆ, ಆ ಪಿಲ್ಲರ್ಸ್ ತರವೇ, ಕಂಬಗಳ ತರವೇ ಡಿಸೈನ್ ವಿನ್ಯಾಸವನ್ನು ನಾವು ಕಾಣ್ತೇವೆ. ದೇವಸ್ಥಾನ ಪ್ರವೇಶಿಸಬೇಕಾದ್ರೆ ಅದಕ್ಕಿಂತ ಮುಂಚೆ ಚಪ್ಪಲಿಯನ್ನು ಬಿಚ್ಚಿ ಕಾಲು ತೊಳೆದು ನಂತರ ಒಳಗೆ ಪ್ರವೇಶ ಮಾಡುವಂತಹ ರೂಢಿ ನಮ್ಮ ಭಾರತೀಯರಲ್ಲಿ ಅದು ಇದ್ದೇ ಇದೆ ಅಲ್ವೇ. ಅದೇ ರೀತಿ ಅವರು ಕೂಡ ಅದೇ ಒಂದು ಪದ್ಧತಿಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಇನ್ನೊಂದು ವಿಶೇಷತೆ ಅಂದರೆ, ಹಿಂದೂ ಧರ್ಮದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ಹಣೆಗೆ ಕುಂಕುಮವನ್ನು ಇಡುವಂಥದ್ದು, ಬೊಟ್ಟನ್ನು ಇಡುವಂಥದ್ದು, ಆ ಒಂದು ಸಂಸ್ಕೃತಿ ಪದ್ಧತಿ SD ಜನಾಂಗದಲ್ಲೂ ಕೂಡ ಇದೆ. ಮತ್ತು SD ಜನಾಂಗದವರು ಪುನರ್ಜನ್ಮವನ್ನು ನಂಬ್ತಾರೆ. ಹಿಂದೂ ಧರ್ಮದಲ್ಲಿ ಅದು ಇದ್ದೇ ಇದೆ. ಇವರು ಪ್ರಮುಖವಾಗಿ ಎಲ್ಲ ಶುಭ ಕಾರ್ಯಗಳಿಗೆ, ಬೇರೆ ಬೇರೆ ವಿಚಾರಕ್ಕೆ ನವಿಲನ್ನು ಪ್ರಧಾನವಾಗಿ ಒಂದು ಆಕಾರವನ್ನು ಬಳಸ್ತಾರೆ. ಸೂರ್ಯನನ್ನು ಪೂಜಿಸ್ತಾರೆ. ನವಿಲು ನಿಜವಾಗಿ ಹೇಳಬೇಕು ಅಂದರೆ ಇರಾಕ್ ಕಡೆ ಇಲ್ಲವೇ ಇಲ್ಲ. ನಮ್ಮಲ್ಲಿ ನವಿಲನ್ನ ಸರಸ್ವತಿ ವಾಹನವಾಗಿ ನಾವು ನೋಡ್ತೇವೆ, ಹಾಗೆ ಸುಬ್ರಹ್ಮಣ್ಯನ ವಾಹನವಾಗಿ ನಾವು ನೋಡ್ತೇವೆ ಅಲ್ವಾ. ಹೀಗೆ ಹಲವಾರು ರೀತಿಯಲ್ಲಿ ನಾವು ಸಾಮ್ಯತೆಯನ್ನು ಕಾಣಬಹುದಾಗಿದೆ. ಇತ್ತೀಚೆಗೆ BJP ನಾಯಕರಲ್ಲಿ ಒಬ್ಬರಾದಂಥ ಸುಧಾಂಶು ತ್ರಿವೇದಿಯವರು ಕೊಟ್ಟಂಥ ಒಂದು ಹೇಳಿಕೆ, ಅದರಲ್ಲಿ ಸುಮಾರು ವರ್ಷಗಳು, ಬಹುಶಃ 2-3 ಸಾವಿರ ಇನ್ನೂ ಜಾಸ್ತಿ ವರ್ಷದ ಹಿಂದೆ ಇರಾಕ್ನಲ್ಲಿ ಕೆತ್ತಿರಬಹುದಾದಂಥ ಬಂಡೆಯ ಮೇಲೆ ಕೆತ್ತಿರುವಂಥ ಒಂದು ಇಮೇಜ್, ಒಂದು ಶಿಲ್ಪ, ಒಂದು ಕೆತ್ತನೆ, ಅದು ಶ್ರೀರಾಮ ಮತ್ತು ಆಂಜನೇಯನನ್ನು ಹೋಲುವಂತೆಯೇ ಇದೆ. ಅನುಮಾನವೇ ಇಲ್ಲ, ಇದು ಶ್ರೀರಾಮ ಆಂಜನೇಯ ಅಂತ ಹೇಳ್ಬೋದು. ಅಂದರೆ ಅಷ್ಟು ವರ್ಷಗಳ ಹಿಂದೆ ರಾಮಾಯಣ ಮಹಾಭಾರತ ಅಲ್ಲೂ ಕೂಡ ಜನಜನಿತವಾಗಿತ್ತು ಅಂತ ಹೇಳಬಹುದಲ್ವ. ಸಾಮಾನ್ಯವಾಗಿ ಭಾರತೀಯ ಪದ್ಧತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ದೀಪವನ್ನು ಬೆಳಗುವಂಥದ್ದು ಶುಭ ಕಾರ್ಯಗಳಲ್ಲಿ ಅದಿದೆ. ಅದೇ ರೀತಿಯಲ್ಲಿ ಅವರು ಕೂಡ ದೀಪವನ್ನು ಬೆಳಗ್ತಾರೆ. ಮತ್ತು ದೀಪಸ್ತಂಭದ ವಿನ್ಯಾಸ ಏನಿದೆ, ನವಿಲಿನ ಆಕೃತಿಯನ್ನು ಸಾಮಾನ್ಯವಾಗಿ ನಮ್ಮ ದೀಪಗಳಲ್ಲಿರುತ್ತೆ. ಅದೇ ತರಹ ಅವರು ದೀಪಸ್ತಂಭಗಳಲ್ಲಿ ನವಿಲಿನ ಆಕೃತಿ ಇರುತ್ತೆ. ಎಷ್ಟೊಂದು ಸಾಮ್ಯತೆ ಇದೆ ನೋಡಿ. ಹೀಗೆ ಹುಡುಕ್ತಾ ಹೋದರೆ ಭಾಳಷ್ಟು ಇದೆ. ಇನ್ನೊಂದು, ಅಲ್ಲಿ ಒಂದು ಬಹುಶಃ 100 ವರ್ಷದ ಹಿಂದೆ ಮಾಡಿರೋಂಥ ಪೇಂಟಿಂಗ್ ಇದ್ದಿರಬಹುದು. ಅಲ್ಲೊಂದು ದೇವಸ್ಥಾನ, ಇರಾಕ್ನಲ್ಲಿರುವಂಥ SD ಒಂದು ಮಂದಿರ ಏನಿದೆ, ಆ ಮಂದಿರದ ಮುಂದೆ ಒಂದು ಪೇಂಟಿಂಗ್ ಮಾಡಿದೆ. ಅದರಲ್ಲಿ ಒಂದು ಹಿಂದೂ ಹೆಂಗಸು, ಸೀರೆ ಉಟ್ಟಿರುವಂಥ ನಾರಿ ಲಕ್ಷಣವಾಗಿ ಒಂದು ದೀಪವನ್ನು ಹಚ್ಚಿ ಬೆಳಗ್ತಿರುವಂತಹ ಒಂದು ಪೇಂಟಿಂಗ್ ಇದೆ. ಈ ಥರ ಹಲವಾರು ರೀತಿಯಲ್ಲಿ ನಾವು ಈ SD ಜನಾಂಗ ಏನಿದೆ ಆ ಪದ್ಧತಿಗಳನ್ನು ನಾವು ಅಲ್ಲಿ ಕಾಣಬಹುದಾಗಿದೆ. ಹೀಗೆ ಹುಡುಕ್ತಾ ಹೋದರೆ ಹಲವಾರು ಸಾಮ್ಯತೆಗಳು ಬೇರೆ ಬೇರೆ ಸಂಸ್ಕೃತಿಯಲ್ಲೂ ಕೂಡ ಇರಲಿಕ್ಕೆ ಸಾಧ್ಯತೆ ಇದೆ. ಆದರೆ ಕೆಲವಷ್ಟು ಸಂಸ್ಕೃತಿಗಳು, ಪರಂಪರೆಗಳು ಈಗ ಇಲ್ಲವಾಗಿವೆ. ಭಾಳ ಅತ್ಯಲ್ಪ, ಭಾಳ ಕಡಿಮೆ ಸಂಖ್ಯೆಯಲ್ಲಿ
ಇರುವಂತಹ ಈ ಒಂದು ಜನಾಂಗ ತನ್ನ ಅಸ್ತಿತ್ವಕ್ಕಾಗಿ ಹೋರಾಟವನ್ನು ನಡೆಸುತ್ತಾ ಬಂದಿದೆ. ಬಂಧುಗಳೇ, ಇದುವರೆಗೂ ನಾವು ಈ SD ಜನಾಂಗ, ಈ ಒಂದು ಪರಂಪರೆ, ಸಂಸ್ಕೃತಿ, ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವಷ್ಟು ವಿಷಯಗಳನ್ನು ಮಾತನಾಡಿದೆವು. ನಾಳೆ ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಬಂಧುಗಳೇ, ಪರಂಪರೆ, ಪರಿಸರ, ಇತಿಹಾಸ ಈ ತರಹ ಹಲವಾರು ವಿಷಯಗಳನ್ನು ಸೂಕ್ತ ಸಮಯದಲ್ಲಿ ಎಲ್ರಿಗೂ ತಿಳಿಸಬೇಕನ್ನುವಂಥ ಒಂದು ಕಾಳಜಿ ನಮ್ಮಲ್ಲಿದೆ. ಈ ಒಂದು ಕಾರ್ಯಕ್ಕೆ ತಾವು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ, ಜೊತೆಗೆ ಪರಿಚಿತರನ್ನು ಕೂಡ ಸಬ್ಸ್ಕ್ರೈಬ್ ಮಾಡುವ ರೀತಿಯಲ್ಲಿ ಸಹಕಾರವನ್ನು ನೀಡಿ ಅಂಥೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ನಮಸ್ಕಾರ.